ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗ್. ಸಾಟರ್ಡೆ ಮಾರ್ನಿಂಗ್ ರೊಟೀನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನನಗೆ ತುಂಬ ಇಷ್ಟವಾದಂತಲೇ ಹೇಳ್ತೀನಿ ಸಾಟರ್ಡೆ ರೊಟೀನ್. ಸೊ ಅದರಲ್ಲಿ ನಾನಂತೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಅಡುಗೆನೂ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಈ ಗ್ಯಾಪಲ್ಲಿ ಇವರು ಬೆಡ್ರೂಮಲ್ಲಿ ಏನೋ ಸೈಲೆಂಟಾಗಿ ಮಾಡ್ತಿದ್ದಾರಲ್ಲ ಏನು ಅಂತ ಹಂಗೆ ಒಂದು ಶಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇವತ್ತು ಇಂಟರ್ನ್ಯಾಷನಲ್ ಸ್ಪೆಷಲ್ ಡೇ ಫ್ರೆಂಡ್, ಪ್ರತಿಯೊಬ್ಬರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಡೇ. ಸೊ ಕ್ಯೂಟಿ ಅದನ್ನು ಮಾಡೋಣ ಅಂತ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಕಲರ್ ಡ್ರೆಸ್ ಕೋಡು ಸಹ ಹಾಕ್ಕೊಂಡು ಸೊ ಯೋಗನಾದರೆ ಮುಗಿಸ್ಕೊಂಡ್ಳು. ಬಟ್ ಕ್ಯೂಟಿ ಎದ್ದೊಳೋದ್ರಲ್ಲಿ ಅರ್ಥ ಇದೆ, ಬಿಕಾಸ್ ಅವಳು ಸಮ್ ಟೈಮು ಏನಾದರೂ ಅವಳ ಮೈಂಡಲ್ಲಿ ಇತ್ತು ಅಂದರೆ ಎದ್ದುಬಿಡ್ತಾಳೆ. ಬಟ್ ಮಿಲ್ಕಿ ಅಂತೂ 8:30 ಒಳಗೆ ಓನ್ಲಿ ಎದ್ದೊಳೋದೆಲ್ಲ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ. ಅವಳು ಯೋಗ ಡೇ ಅಂತ ವಿಶ್ ಮಾಡ್ತಿದ್ರೆ ಇವಳು ವಿಶ್ ಮಾಡ್ತಿದ್ದಾಳೆ. ಅದಕ್ಕೆ ಅವಳು ಹೇಳ್ತಿದ್ದಾಳೆ ಇವಳು ನೋಡೋದಷ್ಟೇ ಫ್ರೆಂಡ್ಸ್, ಮಾಡೋದೇನಿರಲ್ಲ ಅಂತ. ಸೊ ಬಿಕಾಸ್ ಆಫ್ ಅವಳಿಗೆ ಅಷ್ಟು ಕಂಫರ್ಟಬಲಾಗಿ ಬೋನ್ಸು ಅಂದರೆ ಎಲ್ಲ ಬಗ್ಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಿರ್ತಾಳೆ. ಇನ್ನು ನಾನಂತೂ ಸ್ನಾನ ಮಾಡಿ ಮುಡಿ ಕಟ್ಟಿದ್ದೀನಿ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ 9:30 9:20 ಒಳಗಡೆ ಪೂಜೆನೂ ಮುಗಿಸ್ಕೊಂಡೆ. ಸಾಟರ್ಡೆ ಮಾರ್ನಿಂಗ್ ಅಂತೂ ಎಷ್ಟೇ ರಿಸ್ಕ್ ಇದ್ದರೂ ಎಷ್ಟೇ ಸಿಕ್ಕಿದ್ರು ನನ್ನ ಬಾಡಿ, ನಾನು ಪೂಜೆ ಮಾಡೋದನ್ನು ಮಾತ್ರ ನಿಲ್ಲಿಸಲ್ಲ. ಅದರಲ್ಲೂ ನಾನು ಫ್ರೈಡೇ ಈವ್ನಿಂಗೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಹ್ಯಾಬಿಟ್ ನನಗಿಲ್ಲ. ಮುಂದಿನ ದಿನ ನೈಟೇ ಎಲ್ಲ ಮಾಪ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜೆ ಮಾಡಬೇಕಂದ್ರೆ ನಂಗೆ ಇಷ್ಟ ಆಗಲ್ಲ. ಸೊ ಅವತ್ತೇ ಬೆಳಗ್ಗೆ ಎದ್ದು ನೀಟಾಗಿ ಬ್ರೂಮು ಮಾಪು ಎಲ್ಲ ಮಾಡಿಕೊಂಡು ಹೊರಗಡೆ ರಂಗೋಲಿ ಬಿಟ್ಕೊಂಡು ಆದಮೇಲೆ ಸ್ನಾನ ಮಾಡಿ ಅಡುಗೆ ಮಾಡಿಕೊಂಡು ಪೂಜೆಗೆಲ್ಲ ಮಾಡ್ಕೊತೀನಿ. ಸೊ ಆಲ್ಮೋಸ್ಟ್ ಪೂಜೆ ಆಯಿತು. ಇವತ್ತಿನ ಪೂಜೆಗೆ ನಾನು ಬಾಳೆಹಣ್ಣು ಇಡೋಕ್ಕಾಗಿಲ್ಲ, ಬಿಕಾಸ್ ಅವೈಲೇಬಲ್ ಇರಲಿಲ್ಲ ಮನೆಯಲ್ಲಿ. ಸೊ ಅರ್ಜೆಂಟಿಗೆ ಬನಾನಾ ಬದಲು ಮ್ಯಾಂಗೋ ಇತ್ತು, ಅದನ್ನೇ ಇಟ್ಟು ನೆಮ್ಮದಿ ಪೂಜೆ ಆದರೆ ಮುಗಿಸ್ದೆ. ಸೊ ಬಿಗ್ ರೋಜಸ್ಸನ್ನೆಲ್ಲ ಆಲ್ರೆಡಿ ಪೂಜೆಗೆ ಇಟ್ಟಿದ್ದೆ. ಲಿಟಲ್ ರೋಜಸ್ ಸೈಡಿಗೆ ತೆಗೆದಿಟ್ಟು ಅವಳು ಪೂಜೆ ಮಾಡಿ ಅವಳು ಕೈ ಮುಗಿದಾದ್ಮೇಲೆ ಒಂದು ಕೊಟ್ಟೆ ನಾನು. ಅವಳು ನೀನು ನಂಗೆ ಲಿಟಲ್ ರೋಸ್ ಕೊಟ್ಟಿದ್ಯಾ, ಹಂಗಾದರೆ ನಾನು ಬಿಗ್ ರೋಸ್ ಕೊಡ್ತೀನಿ ಅಂತ ಅದನ್ನು ಇಟ್ಲು ನನಗೆ. ಸೊ ಇವನ್ ಇನ್ನು ಪೂಜೆ ಮುಗಿದಾದ್ಮೇಲೆ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ 9:50 ಆಗಿಬಿಟ್ಟಿದೆ. ಎಷ್ಟು ಟೈಮ್ ಇರುತ್ತೆ ಬಿಡು, ತಿಂದ್ಬಿಟ್ಟು ಹೋಗೋಣ ನೆಮ್ಮದಿಯಾಗಿ ಅಂದರೆ ಮಾತ್ರ ಸಾಟರ್ಡೆ ಮಾತ್ರ ನನಗೆ ತಿನ್ನೋಕ್ಕೂ ಟೈಮ್ ಸಿಗಲ್ಲ. ಸೊ 6:30ಗಿಂತ ಇನ್ನೂ ಮುಂಚೆ ಎದ್ದೊಳಕ್ಕಂತೂ ಆಪ್ಷನ್ನೇ ಇಲ್ಲ, ಆಗೋದು ಇಲ್ಲ. ಆಲ್ರೆಡಿ ಫುಲ್ ಟಯರ್ಡ್ ಆಗಿರ್ತೀನಿ. ಸೊ ಇನ್ನು ಆ ಟೈಮಲ್ಲೂ ಸಹ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ತಿನ್ಬೇಕು ಅನ್ಸಿದ್ರೆ ಅಷ್ಟು ತಿಂದೆ. ಮಿಲ್ಕಿ ಮೊಬೈಲ್ ಕೈಯಲ್ಲಿತ್ತು ಅಂತ ಹೇಳ್ಬಿಟ್ಟು ಅಷ್ಟು ಅರಿಬರಿಯಲ್ಲಿ ಅಮ್ಮ ಊಟ ಮಾಡ್ತಾವಳೆ ಅಂತ ಅದನ್ನು ಶೂಟ್ ಮಾಡಿದ್ದಾಳೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗ್ತೀನಿ. ಬಾಯ್.